ಫ್ರೆಂಡ್ಸ್, ಬಿಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಪ್ರೀವಿಯಸ್ ವಿಡಿಯೋದಲ್ಲಿ ನಾವೇನ್ ಡಿಸ್ಕಸ್ ಮಾಡಿದ್ವಿ, ಯಾವ ರೀತಿ ಇನ್ಫಿಕ್ಸ್ ದಲ್ಲಿರುವ ಎಕ್ಸ್ಪ್ರೆಷನ್ ನ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಆಗಿ ಕನ್ವರ್ಟ್ ಮಾಡಬಹುದು ಆಸ್ ಅ ಸಿಂಪ್ಲೆಕ್ಸ್ ಮೆಥಡ್ ಯೂಸ್ ಮಾಡಿ ಅಂತ ನೋಡಿದ್ವಿ. ಸೊ ಈ ವಿಡಿಯೋದಲ್ಲಿ ಏನ್ ನೋಡೋಣ, ಸೊ ಅದೇ ಇನ್ಫಿಕ್ಸ್ ಇಂದ ಯಾವ ರೀತಿ ನಾವು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಗೆ ಕನ್ವರ್ಟ್ ಮಾಡ್ತೀವಿ ಯೂಸಿಂಗ್ ಅ ಸ್ಟ್ಯಾಕ್ ಅನ್ನ ಯೂಸ್ ಮಾಡಿ. ಸೊ ಸ್ಟ್ಯಾಕ್ ಅನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಎಕ್ಸ್ಪ್ರೆಷನ್ ಅಕ್ಯುರೇಟ್ ಆದಂತಹ ಆನ್ಸರ್ ಬರುತ್ತೆ. ಸೊ ಯಾವುದೇ ಆದಂತಹ ಕನ್ಫ್ಯೂಷನ್ಸ್ ಕೂಡ ಇರೋದಿಲ್ಲ. ಬಟ್ ಹಂಗೆ ನೀವು ಸಿಂಪಲ್ ಆಗಿ ಸಾಲ್ವ್ ಮಾಡ್ತಾ ಬಂದಾಗ ಅಲ್ಲಿ ಏನಾಗುತ್ತೆ, ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಲಾಂಗ್ ಎಕ್ಸ್ಪ್ರೆಷನ್ಸ್ ಅನ್ನ ಕೊಟ್ಟಾಗ ದೊಡ್ಡ ದೊಡ್ಡ ಎಕ್ಸ್ಪ್ರೆಷನ್ ಗಳು ಬಂದ್ವಂತಂದ್ರೆ ಅಲ್ಲಿ ನಿಮ್ಗೆ ಏನಾಗುತ್ತೆ, ಸಾಲ್ವ್ ಮಾಡಕ ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ. ಬಟ್ ಯೂಸಿಂಗ್ ದ ಸ್ಟ್ಯಾಕ್ ನಾವೇನ್ ಮಾಡ್ಬೋದು, ಈಸಿಯಾಗಿ ಎಷ್ಟು ದೊಡ್ಡದ ಎಕ್ಸ್ಪ್ರೆಷನ್ ಕೊಟ್ಟರು ಕೂಡ, ಎಷ್ಟು ಲಾಂಗ್ ಇರುವಂತ ಎಕ್ಸ್ಪ್ರೆಷನ್ ಇದ್ರೂ ಕೂಡ ನಾವೇನ್ ಮಾಡ್ಬೋದು, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಯೂಸಿಂಗ್ ಅ ಸ್ಟ್ಯಾಕ್ ನಾವೇನ್ ಮಾಡ್ಬೋದು, ಈಸಿಯಾಗಿ ಎಕ್ಸ್ಪ್ರೆಷನ್ ಏನ್ ಮಾಡ್ಬೋದು, ಎಕ್ಸ್ಪ್ರೆಷನ್ ಏನ್ ಮಾಡ್ಬೋದು, ಕನ್ವರ್ಟ್ ಮಾಡಬಹುದು. ಸೊ ಯಾವ ರೀತಿ ಎಕ್ಸ್ಪ್ರೆಷನ್ ಕನ್ವರ್ಟ್ ಮಾಡಬಹುದು ಯೂಸಿಂಗ್ ಅ ಸ್ಟ್ಯಾಕ್ ಅನ್ನ ನೋಡೋಣ. ಸೊ ಇಲ್ಲಿ ನೋಡಿದ್ವಿ ನಾವು ಆಪರೇಟರ್ ಪ್ರೆಸಿಡೆನ್ಸಿ ಅಂಡ್ ಅಸೋಸಿಯೇಟಿವಿಟಿ ರೂಲ್ ಅನ್ನ ನೋಡಿದ್ವಿ. ಬಟ್ ಈ ಸಿಂಪಲ್ ಎಕ್ಸಾಂಪಲ್ ದಲ್ಲಿ ಏನ್ ಬರಲ್ಲ, ಇದು ಅಸೋಸಿಯೇಟಿವಿಟಿ ಮತ್ತು ಪ್ರೆಸಿಡೆನ್ಸಿ ರೂಲ್ ನಮ್ಗೆ ಏನ್ ನೋಡಕ ಬರೋದಿಲ್ಲ. ಯಾಕಂದ್ರೆ ಸೊ ಸಿಂಪಲ್ ಆದಂತ ಎಕ್ಸ್ಪ್ರೆಷನ್ ಐತಿ, ಗೊತ್ತಾಗ್ತಾ ಹೋಗುತ್ತೆ. ಸೊ ಫಸ್ಟ್ ನಾವ್ ಏನ್ ಮಾಡ್ಬೇಕು, ಒಂದು ಸ್ಟ್ಯಾಕ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ನೆಕ್ಸ್ಟ್ 3 ಬ್ಲಾಕ್ಸ್ ಅನ್ನ ತಗೋಬೇಕು. ಸೊ ಫಸ್ಟ್ ಬ್ಲಾಕ್ ದಲ್ಲಿ ಸಿಂಬಾಲ್ ಅಂತ ಹಾಕಿ, ನೆಕ್ಸ್ಟ್ ಬ್ಲಾಕ್ ದಲ್ಲಿ ಸ್ಟ್ಯಾಕ್ ಅಂಡ್ ಥರ್ಡ್ ಬ್ಲಾಕ್ ದಲ್ಲಿ ಎಕ್ಸ್ಪ್ರೆಷನ್ ಅಂತ ಮೆನ್ಷನ್ ಮಾಡಿ. ಸೊ ಫಸ್ಟ್ ಏನೈತಿ, ನಮ್ ಕಡೆ ಲೆಫ್ಟ್ ಪ್ಯಾರಾಥಿಸಿಸ್ ಐತಿ. ಸೊ ಲೆಫ್ಟ್ ಪ್ಯಾರಾಥಿಸಿಸ್ ಏನ್ ಮಾಡ್ಬೇಕು, ನೀವು ಸ್ಟ್ಯಾಕ್ ಒಳಗಡೆ ಪುಷ್ ಮಾಡ್ಬೇಕು. ಸೊ ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಏನಂತ ಅಂದ್ರೆ, ಈ ರೀತಿ ಎಕ್ಸ್ಪ್ರೆಷನ್ ದಲ್ಲಿ ನೀವು ಸ್ಟ್ಯಾಕ್ ದಲ್ಲಿ ಏನ್ ಪುಷ್ ಮಾಡ್ಬೇಕು, ಓನ್ಲಿ ಆಪರೇಟರ್ಸ್ ಅಷ್ಟೇ ಪುಷ್ ಮಾಡ್ಬೇಕು, ಆಪರೆಂಡ್ ಅನ್ನಲ್ಲ. ಏನ್ ಮಾಡ್ಬೇಕು, ಆಪರೇಟರ್ ಅಷ್ಟ ಏನ್ ಮಾಡ್ಬೇಕು, ಪುಷ್ ಮಾಡ್ಬೇಕು. ಸೊ ಆಪರೇಟರ್ ಇಟ್ ಮೀನ್ಸ್ ವಾಟ್, ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಈ ರೀತಿ ಸಿಂಬಾಲ್ಸ್ ಇರ್ತಾವಲ್ಲ. ಸೊ ಅವ್ನ ಏನ್ ಮಾಡ್ಬೇಕು, ಅವನಷ್ಟೇ ನೀವು ಈ ಸ್ಟ್ಯಾಕ್ ಒಳಗಡೆ ಪುಷ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಏನ್ ಪುಷ್ ಮಾಡಿದ್ವಿ, ನಾವು ಲೆಫ್ಟ್ ಪ್ಯಾರಾಥಿಸಿಸ್ ನ ಪುಷ್ ಮಾಡಿದ್ವಿ. ಸೊ ಸ್ಟ್ಯಾಕ್ ಒಳಗಡೆ ಏನ್ ಮಾಡಿದ್ವಿ, ಲೆಫ್ಟ್ ಪ್ಯಾರಾಥಿಸಿಸ್ ನ ಪುಷ್ ಮಾಡಿದ್ವಿ. ಸೊ ಇಲ್ಲಿ ಎಕ್ಸ್ಪ್ರೆಷನ್ ಏನು ಫಾರ್ಮ್ ಆಗಲ್ಲ. ನೆಕ್ಸ್ಟ್ ಏನೈತಿ, ಎ ಐತಿ. ಏನ್ ಮಾಡ್ತೀವಿ, ಸಿಂಬಾಲ್ ಅನ್ನ ತಗೊಂತೀವಿ. ಸ್ಟ್ಯಾಕ್ ಒಳಗಡೆ ನಾವೇನ್ ಮಾಡಿಲ್ಲ, ಏನು ಪುಷ್ ಮಾಡಿಲ್ಲ. ಸೊ ಆಸ್ ಇಟ್ ಈಸ್ ಇಡ್ತೀವಿ. ನೆಕ್ಸ್ಟ್ ಇಲ್ಲಿ ಏನ್ ಬಂತು, ಎಕ್ಸ್ಪ್ರೆಷನ್ ಅಲ್ಲಿ ನಮ್ದು ಏನೈತಿ, ಎ ಐತಿ, ಎ ಎಕ್ಸ್ಪ್ರೆಷನ್ ಬಂತು. ನೆಕ್ಸ್ಟ್ ಏನೈತಿ, ಪ್ಲಸ್ ಐತಿ. ಸೊ ಪ್ಲಸ್ ಏನ್ ಮಾಡ್ತೀವಿ, ನಾವು ಸ್ಟ್ಯಾಕ್ ಒಳಗಡೆ ಪುಷ್ ಮಾಡ್ತೀವಿ. ಸೊ ಇಲ್ಲಿ ಏನಾಯ್ತು, ಸಿಂಬಾಲ್ ಪ್ಲಸ್ ಅನ್ನ ತಗೊಂಡ್ವಿ, ಅದನ್ನೇನ್ ಮಾಡಿದ್ವಿ, ಸ್ಟ್ಯಾಕ್ ಒಳಗಡೆ ಪುಷ್ ಮಾಡಿದ್ವಿ. ಸೊ ಅವಾಗ ಏನಾಯ್ತು, ಇಲ್ಲಿ ಪ್ಲಸ್ ಆಡ್ ಆಯ್ತು. ಸೊ ಎಕ್ಸ್ಪ್ರೆಷನ್ ಏನು ಚೇಂಜ್ ಆಗಲ್ಲ. ಸೊ ಆಸ್ ಇಟ್ ಈಸ್ ಅಷ್ಟ ಉಳಿರುತ್ತೆ. ಏನಿರುತ್ತೆ ಏನ ಬರಿತೇವೆ, ಪ್ರೀವಿಯಸ್ ಇರುವಂತಹದ್ದ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಅಲ್ಲಿ ಕೂಡ ಬರ್ತೀವಿ. ನೆಕ್ಸ್ಟ್ ಏನ್ ಮಾಡತ್ತೀವಿ, ನಾವು ಬಿ ಅನ್ನ ಪುಟ್ ಮಾಡತ್ತೀವಿ. ಸೊ ಸ್ಟ್ಯಾಕ್ ಒಳಗಡೆ ಏನು ನಾವು ಪುಟ್ ಮಾಡಲ್ಲ, ಜಸ್ಟ್ ಏನ್ ಬರ್ತೀವಿ, ಎ ಮತ್ತ ಬಿ ಅನ್ನ ಬರಿತೀವಿ. ರೈಟ್. ನೆಕ್ಸ್ಟ್ ಏನ್ ಬಂತು ನಮ್ ಕಡೆ, ಕ್ಲೋಸ್ ಬ್ರಾಕೆಟ್. ರೈಟ್. ಸೊ ಕ್ಲೋಸ್ ಬ್ರಾಕೆಟ್ ಬಂದಾಗ, ಸೊ ಕ್ಲೋಸ್ ಬ್ರಾಕೆಟ್ ನಾವು ಪುಷ್ ಮಾಡಿದಾಗ, ಸೊ ಎಲ್ಲಿ ತನಕ ನಮ್ದು ಓಪನ್ ಬ್ರಾಕೆಟ್ ಬರುತ್ತೆ ಅಲ್ಲಿ ತನಕ ನಾವೇನ್ ಮಾಡ್ಬೇಕು, ಕ್ಯಾನ್ಸಲ್ ಮಾಡ್ಬೇಕು. ಸೊ ಇದನ್ನು ಕ್ಯಾನ್ಸಲ್ ಮಾಡಿದ್ವಿ, ಇದನ್ನು ಕ್ಯಾನ್ಸಲ್ ಮಾಡಿದ್ವಿ. ರೈಟ್. ಸೊ ಅವಾಗ ಏನ್ ಬರುತ್ತಾ ನಮ್ ಕಡೆ, ಸೊ ಏನಾಯ್ತು, ಇವೆರಡು ಕ್ಯಾನ್ಸಲ್ ಆಗ್ಬಿಡ್ತು. ಸೊ ಅವಾಗ ಏನಾಯ್ತ, ಇಲ್ಲಿರುವಂತ ಏನಿರುತ್ತ ಅಲ್ಲಿ ಆಪರೇಟರ್ ಅದೇನ್ ಬರುತ್ತಾ ಆದ್ಮೇಲೆ ಬರುತ್ತೆ. ಇದಕ್ಕೆ ನಾವು ಪೋಸ್ಟ್ ಫಿಕ್ಸ್ ದಾಗ ಕನ್ವರ್ಟ್ ಮಾಡತ್ತೀವಿ. ರೈಟ್. ಸೊ ಏನಾದ್ರು ಎ ಬಿ ಪ್ಲಸ್ ಆಯ್ತು. ನೆಕ್ಸ್ಟ್ ಏನೈತಿ ನಮ್ ಕಡೆ, ಮಲ್ಟಿಪ್ಲಿಕೇಶನ್ ಐತಿ. ಸೊ ಮಲ್ಟಿಪ್ಲಿಕೇಶನ್ ಇಲ್ಲಿ ಏನ್ ಬಂತು, ಮಲ್ಟಿಪ್ಲಿಕೇಶನ್ ಇಲ್ಲಿ ಏನೂ ಇರಲ್ಲ. ಸೊ ಆಸ್ ಇಟ್ ಈಸ್ ಇರುತ್ತೆ, ಮ್ಯಾಲಿಂದ ಎ ಬಿ ಪ್ಲಸ್ ಅಂತ ಬರುತ್ತೆ. ನೆಕ್ಸ್ಟ್ ಏನ್ ಮಾಡಿದ್ವಿ, ಓಪನ್ ಬ್ರಾಕೆಟ್ ನ ಪುಷ್ ಮಾಡಿದ್ವಿ. ಸ್ಟ್ಯಾಕ್ ಒಳಗಡೆ ಮಲ್ಟಿಪ್ಲಿಕೇಶನ್ ಪುಷ್ ಮಾಡಿದ್ವಿ, ಇವಾಗ ಓಪನ್ ಬ್ರಾಕೆಟ್ ಅನ್ನ ಪುಷ್ ಮಾಡತ್ತೀವಿ. ಸೊ ಇದು ಮಲ್ಟಿಪ್ಲಿಕೇಶನ್, ಓಪನ್ ಬ್ರಾಕೆಟ್. ಇಲ್ಲಿ ಎಕ್ಸ್ಪ್ರೆಷನ್ ಆಸ್ ಇಟ್ ಈಸ್ ಇರುತ್ತೆ, ಎ ಬಿ ಪ್ಲಸ್ ಐತಿ. ನೆಕ್ಸ್ಟ್ ಏನ್ ಮಾಡಿದ್ವಿ, ನಾವು ಬಿ ಅನ್ನ ಹಾಕಾತೀವಿ, ಬಿ. ಸೊ ಮಲ್ಟಿಪ್ಲಿಕೇಶನ್, ಲೆಫ್ಟ್ ಪ್ಯಾರಾಥಿಸಿಸ್, ಎ ಬಿ ಪ್ಲಸ್. ಸೊ ಇಲ್ಲಿ ಏನ್ ಬಿ ಬಂದೈತಲ್ಲ, ಸೊ ಅದನ್ನ ಏನ್ ಮಾಡಿದ್ವಿ, ಇಲ್ಲಿ ಬಿ ಅನ್ನ ಆಡ್ ಮಾಡಿದ್ವಿ. ನೆಕ್ಸ್ಟ್ ಅಗೇನ್ ವಿ ಹ್ಯಾವ್ ಟು ಪುಷ್ ಮಲ್ಟಿಪ್ಲಿಕೇಶನ್ ಇನ್ ಸ್ಟ್ಯಾಕ್. ಮಲ್ಟಿಪ್ಲಿಕೇಶನ್ ಅಗೇನ್ ಸ್ಟ್ಯಾಕ್ ಒಳಗಡೆ ಏನ್ ಮಾಡಿದ್ವಿ, ನಾವು ಮಲ್ಟಿಪ್ಲಿಕೇಶನ್ ಸಿಂಬಾಲ್ ನ ಪುಷ್ ಮಾಡಿದ್ವಿ. ಸೊ ಏನಾಗ್ತಿಲ್ಲಿ, ಮಲ್ಟಿಪ್ಲಿಕೇಶನ್, ಲೆಫ್ಟ್ ಪ್ಯಾರಾಥಿಸಿಸ್, ಅಗೇನ್ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಇಲ್ಲೇನಾಗಲ್ಲ, ಎಕ್ಸ್ಪ್ರೆಷನ್ ಏನು ಚೇಂಜ್ ಆಗಲ್ಲ, ಎ ಬಿ ಪ್ಲಸ್ ಬಿ ನ ಬರುತ್ತೆ. ನೆಕ್ಸ್ಟ್ ಏನೈತಿ, ಡಿ ಐತಿ. ಸೊ ಡಿ ಏನ್ ಮಾಡ್ತೀವಿ, ಬರಿತೀವಿ. ಇಲ್ಲಿ ಸ್ಟ್ಯಾಕ್ ಒಳಗಡೆ ನಾವೇನ್ ಮಾಡಲ್ಲ, ಡಿ ಅನ್ನ ಪುಷ್ ಮಾಡಲ್ಲ, ಹಾಗಾಗಿ ಎಕ್ಸ್ಪ್ರೆಷನ್ ದಲ್ಲಿ ಅದು ಆಡ್ ಆಗುತ್ತೆ, ಎ ಬಿ ಪ್ಲಸ್ ಬಿ ಡಿ. ನೆಕ್ಸ್ಟ್ ಏನೈತಿ, ಕ್ಲೋಸ್ ಬ್ರಾಕೆಟ್ ಐತಿ.
ಸೊ ಕ್ಲೋಸ್ ಬ್ರಾಕೆಟ್ ಬಂತು ಅಂದ್ರೆ ಏನ್ ಮಾಡಂತ ಹೇಳಿದೆ ನಾನು, ಎಲ್ಲಿ ತನಕ ಓಪನ್ ಬ್ರಾಕೆಟ್ ಇರುತ್ತೆ ಅಲ್ಲಿ ತನಕ ಕ್ಯಾನ್ಸಲೇಷನ್ ಮಾಡ್ಬೇಕು. ಸೊ ಫಸ್ಟ್ ಇದು ನಮ್ಗೇನು ಅಂತ ಓಪನ್ ಬ್ರಾಕೆಟ್ ಸಿಕ್ತು, ಸೊ ಇದನ್ನ ಸ್ಟಾಪ್ ಮಾಡಿದ್ವಿ. ಇಲ್ಲಿರುವಂತದ್ದು ಏನ್ ಮಾಡ್ಬೇಕು ನಾವು, ಇಲ್ಲಿ ಬರಿತೀವಿ ಎ ಬಿ ಪ್ಲಸ್ ಬಿ ಡಿ ಐತಿ. ಸೊ ಇಲ್ಲಿ ಯಾವ ಸಿಂಬಾಲ್ ಐತಿ, ಮಲ್ಟಿಪ್ಲಿಕೇಶನ್ ಸಿಂಬಾಲ್ ಐತಿ, ಮಲ್ಟಿಪ್ಲಿಕೇಶನ್ ಉಳಿತು. ನೆಕ್ಸ್ಟ್ ಏನೈತಿ ನಮ್ ಕಡೆ, ಇಲ್ಲೇನ್ ಉಳಿದೈತಿ, ಪ್ರೀವಿಯಸ್ ಮಲ್ಟಿಪ್ಲಿಕೇಶನ್ ಅಷ್ಟೇ ಉಳಿದೈತಿ. ಸೊ ಎಕ್ಸ್ಪ್ರೆಷನ್ ಏನಾಯ್ತಿ, ಕಂಪ್ಲೀಟ್ ಆಯ್ತು, ಬಟ್ ಸ್ಟಿಲ್ ವಿ ಹ್ಯಾವ್ ಮಲ್ಟಿಪ್ಲಿಕೇಶನ್ ಸಿಂಬಾಲ್. ಸೊ ಇಂಥ ಕೇಸ್ದಾಗ ಏನ್ ಮಾಡ್ಬೇಕು, ಎಂ ಟಿ ಅಂತ ಕನ್ಸಿಡರ್ ಮಾಡಿ ಸೊ ಲಾಸ್ಟಿಗೆ ಬರೆದ್ ಬಿಡ್ಬೇಕು, ರೈಟ್. ಅವಾಗ ಏನಾಯ್ತು ನಮ್ದು ಇದು ಎಕ್ಸ್ಪ್ರೆಷನ್ ಇನ್ಫಿಕ್ಸ್ ದಲ್ಲಿರುವಂತ ಎಕ್ಸ್ಪ್ರೆಷನ್ ಪೋಸ್ಟ್ ಫಿಕ್ಸ್ ದಾಗ ಎ ಬಿ ಪ್ಲಸ್ ಬಿ ಡಿ ಮಲ್ಟಿಪ್ಲೈ ಈ ರೀತಿ ಸಿಂಬಾಲ್ ಬರುತ್ತೆ. ಸೊ ಇನ್ನ ರೇರ್ ಕೇಸ್ ದಾಗ ಏನಾಗುತ್ತೆ, ಈ ರೀತಿ ಸಿಂಬಾಲ್ಸ್ ರಿಮೇನ್ ಆಗಿ ಉಳಿತಾವ್. ಸೊ ಆಲ್ಮೋಸ್ಟ್ ಆಲ್ ಏನಾಗುತ್ತೆ, ಎಕ್ಸ್ಪ್ರೆಷನ್ ಕಂಪ್ಲೀಟ್ ಆಗುತ್ತಾ. ಸೊ ಇನ್ನ ರೇರ್ ಕೇಸ್ ದಾಗ ಈ ರೀತಿ ಉಳಿತು ಅಂದಾಗ ಏನ್ ಮಾಡಿ ಜಸ್ಟ್ ಕನ್ಸಿಡರ್ ಆಸ್ ಎಂಟಿ ಹಾಕಿ ಅದನ್ನ ಏನ್ ಮಾಡಿ ಲಾಸ್ಟಿಗೆ ಪುಷ್ ಮಾಡ್ಬಿಡಿ. ಸೊ ಇಷ್ಟು ಈ ರೀತಿಯಾಗಿ ಏನ್ ಮಾಡ್ತೀವಿ ನಾವು, ಇನ್ಫಿಕ್ಸ್ ಇಂದ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡೋಣ, ಇನ್ನೊಂದು ಎಕ್ಸ್ಪ್ರೆಷನ್ ನ ತಗೊಂಡು ಅದನ್ನ ಏನ್ ಮಾಡೋಣ, ಪೋಸ್ಟ್ ಫಿಕ್ಸ್ ಗೆ ಕನ್ವರ್ಟ್ ಮಾಡೋಣ. ಸೊ ಈ ರೀತಿ ಏನ್ ಎಕ್ಸ್ಪ್ರೆಷನ್ ಇದಾವಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಸೊ ಪ್ರೀವಿಯಸ್ ಇಯರ್ ದಲ್ಲಿ ಯಾವ್ಯಾವ ಕ್ವಶನ್ಸ್ ಕೇಳಾರ ಅವನು ಕೂಡ ಏನ್ ಮಾಡೋಣ, ಸಾಲ್ವ್ ಮಾಡ್ಕೊಂತ ಹೋಗೋಣ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.